ಸೊ ಅಂದ್ರೆ ನಿಮ್ಮ ಕಮ್ಯುನಿಟಿ ಅವ್ರನ್ನೇ ಮದ್ವೆ ಆಗಿದ್ದ ಅಥವಾ ಬೇರೆ ಇಲ್ಲ, ಕಾಮನ್ ಮ್ಯಾನ್ನೇ ಮದ್ವೆ ಆಗಿದ್ದು. ಸೊ ಅದು ಇನ್ನೊಬ್ಬರ ಜೊತೆ ಇದ್ದಾಗ ನಾನು ಬಿಟ್ಬಿಟ್ಟೆ. ಅದು ಮುಗಿದು ಹೋದ ಅಧ್ಯಾಯ ನಿಮ್ಮ ಬದುಕಲ್ಲಿ, ಕ್ಲೋಸ್ ದ ಚಾಪ್ಟರ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಮತ್ತೆ ನಾನು ಯಾವಾಗ ಸುಮಾರು ಆಫರ್ಗಳು ಬಂತು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಇವಾಗ ನಾವು ಸಮುದಾಯದಲ್ಲಿ ಇದ್ದೀನಿ, ನಾನು ಸಮುದಾಯವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಒಂದು ರೋಲ್ ಮಾಡಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದರೆ ನಾವು ಏನು ಮೆಸೇಜ್ನ ಕೊಡ್ತೀವಿ, ಹೆಂಗಿರ್ತೀವಿ, ಅದು ನಮ್ಮ ಸಮುದಾಯದವ್ರಿಗೂ ಕೂಡ ಅದು ಭಾಗ ಆಗುತ್ತೆ. ಅವರು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಬರ್ತಾ ಇದೆ, ಅವ್ರು ನಮ್ಗೆ ಈ ಥರ ಇದ್ದಾಗ ನಾವೇ ಅವ್ರಿಗೆ ತಪ್ಪು ಮಾಹಿತಿ ಆಗಲಿ ಮಿಸ್ಕಮ್ಯುನಿಕೇಶನ್ ಮಾಡಿದಾಗ ಅವ್ರಿಗೆ ಇನ್ನೆಲ್ಲಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟು ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಳೋಣ, ನನ್ನ ಆ್ಯಕ್ಟಿವಿಟೀಸ್ಗಳಲ್ಲಿ ನನಗೆ ಬರುವಂಥ ಇದ್ರಲ್ಲಿ ನಾನು ತೊಡಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಡಗಿಸ್ಕೊಂಡು ಇವತ್ತಿನ ದಿವಸ ನಾನು ಹಾಗೆ ಹೋಗ್ತಾ ಇದ್ದೀನಿ. ಯಾವುದೇ ಪಾರ್ಟ್ನರ್ ಆಗಲಿ ಯಾವುದೇ ಗಂಡ ಆಗಲಿ ನನಗೆ ಇಲ್ಲ. ಓಕೆ. ದುಡ್ಡು ಮಾಡ್ನಿಲ್ವಾ ಪ್ರಿಯಾಂಕಾ ಅವರು? ದುಡ್ಡು ಸೈಟು ಮನೆ ಆಸ್ತಿ? ಸೈಟು ಮನೆ ಏನೂ ಮಾಡಲಿಲ್ಲ, ಬಟ್ ದುಡ್ಡು ಮಾಡಿದೆ, ಅದನ್ನು ಸ್ವಲ್ಪ ಫ್ಯಾಮಿಲಿಗೂ ಇನ್ವೆಸ್ಟ್ ಮಾಡಿದೆ, ನಾನು ಸ್ವಲ್ಪ ಇದು ಮಾಡಿಕೊಂಡೆ. ನಂದು ಬೇರೆ ಬೇರೆ ಖರ್ಚುಗಳು ಅದು ಇದೆಲ್ಲ ಇರುತ್ತೆ, ಅದು ಇರುತ್ತೆ. ಆ ಭಗವಂತ ಅದನ್ನು ಯಾವಾಗ ಇದು ಮಾಡ್ತಾನೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಮಾಡ್ಕೊಳ್ತೀನಿ. ಆ ಒಂದು ಮಧ್ಯೆ ನೆಕ್ಸ್ಟ್ಗೆ ನಾನು ಒಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಅದನ್ನು ಫಿಲ್ ಮಾಡ್ಕೋತೀನಿ. ನಾವು ಕನಸು ಕಾಣ್ತೀವಿ, ಕನಸನ್ನ ನನಸು ಮಾಡ್ಕೊಳ್ಳೋಕೆ ನಾವು ಶ್ರಮ ಪಡಬೇಕು. ಬರೀ ಕನಸು ಕಾಣ್ತಾ ಹೋದರೆ ಅದು ನನಸು ಮಾಡ್ಕೊಳ್ಳೋದು ಯಾವಾಗ? ಸೊ ಹಂಗೆ ಒಂದೊಂದು ವರ್ಷಕ್ಕೂ ಒಂದೊಂದು ಇದನ್ನ ಇಟ್ಕೊಳ್ತೀನಿ. ಈ ವರ್ಷ ನಾನು ಇದನ್ನ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಒಂದು ನಾನು ಟಾರ್ಗೆಟ್ ಇಟ್ಕೋಬೇಕು. ಈ ವರ್ಷದಲ್ಲಿ ಏನೇನು ಟಾರ್ಗೆಟ್ ಇಟ್ಕೊಂಡಿದ್ರಿ? ಈ ವರ್ಷದಲ್ಲಿ ಏನೇನೋ ಮಾಡ್ಕೋಬೇಕು. ಗಾಡಿ ತಗೋಬೇಕು ಅಂದ್ಕೊಂಡಿದ್ದೆ, ಗಾಡಿ ತಗೊಂಡೆ. ಸೊ ಕೆಲವೊಂದು ಪರ್ಸ್ನಲ್ ಕೆಲಸಗಳು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅದೆಲ್ಲ ಮಾಡ್ಕೊಂಡೆ. ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡೆ. ಈಗ ನೆಕ್ಸ್ಟ್ 40ಗೆ ರೀಚ್ ಆಗ್ತಾ ಇರೋದ್ರಿಂದ ಒಂದು ಕಾರ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಮನೇನ ಹೆಂಗಾದ್ರೂ ಮಾಡಿ ಸ್ವಂತಕ್ಕೆ ಅಥವಾ ಕಟ್ಟಕ್ಕಾಗಲಿಲ್ಲ ಅಂದ್ರೂ ಕಟ್ಟಿರೋದಾದ್ರು ತೊಗೊಳೋದಕ್ಕೆ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಹತ್ರ ನಾನು ಗಮನನ ತೊಗೊಂಡೋಗ್ತೀನಿ. ಸೊ ಅದ್ರ ಕಡೆ ನಾನು ಇದು ಮಾಡ್ತೀನಿ. ಓಕೆ, ಖಂಡಿತ ನಿಮ್ಮ ಆಸೆಗಳೆಲ್ಲ ಬೇಗ ಈಡೇರಲಿ, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸೆಕ್ಸ್ ವರ್ಕು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ನಡೆಸ್ತಾ ಇದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಏನಪ್ಪ ಅಂದರೆ ಈಗ ಪ್ರತಿಯೊಬ್ಬರು ಜೀವಿಗೂ ಪ್ರತಿಯೊಬ್ಬರು ಮನುಷ್ಯನಿಗೂ ಸೆಕ್ಸ್ ಅನ್ನೋದು ಅತ್ಯಗತ್ಯ, ಬೇಕೇ ಬೇಕು. ಊಟ ತಿಂಡಿ ಗಾಳಿ ನೀರು ಹೇಗೆ ಅದನ್ನು ಕೂಡ ಒಂದು ಬೇಕೇ ಬೇಕು ಅನ್ನೋದ್ರಲ್ಲಿ. ಸೊ ನನಗೆ ಯಾವಾಗಾದರೂ ಆ ಥರ ಥಾಟ್ ಆಗಲಿ, ಆ ಥರ ಇದು ಬಂದಾಗಲಿ ಇದ್ದಾಗ ನಾನು ಹೆಂಗೆ ಹೋಗ್ಬೇಕು, ಏನ್ ಮಾಡ್ಕೋಬೇಕು ಅದು ಮಾಡ್ಕೊಂಡ್ಬಿಡ್ತೀನಿ. ಓಕೆ. ನಿಮ್ಮ ಕಮ್ಯುನಿಟಿ ಕಡೆ ಎಲ್ಲ ನಿಮ್ದು ಅಡ್ಡಗಳೆಲ್ಲ ಇರುತ್ತಲ್ಲ, ಅಲ್ಲಿ ಆ ಕಡೆಯಿಂದಲೂ ಅರ್ನ್ ಮಾಡ್ತಾ ಇದ್ದೀರಾ? ಓಕೆ, ಗ್ರೇಟ್. ಮತ್ತೆ ನಿಮ್ಮಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಬಗ್ಗೆ ಮಾತಾಡೋಣ. ನೀವು ಹೇಳಿದ್ರಿ ನಮ್ಮಲ್ಲಿ ತುಂಬಾ ಕೆಟಗರಿ ಬರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಹೇಳಿ. ಸ್ವಲ್ಪ ಕಾಮನ್ ಪೀಪಲ್ಗೆ ಅವೇರ್ ಆಗೋ ರೀತಿಯಾಗಿ ಎಷ್ಟು ಕೆಟಗರಿ ಬರುತ್ತೆ, ಹೇಗೆ? ಯಾವ ಥರ ಕ್ಯಾಟಗರಿಗಳು ಬರುತ್ತೆ ಅಂದರೆ, ಲೆಸ್ಬಿಯನ್ ಅಂತ ಅಂದರೆ ಒಂದು ಹೆಣ್ಣು ಇಷ್ಟಪಡೋದು. ಸೊ ಅದಂತ ನಾವು ಲೆಸ್ಬಿಯನ್ ಅಂತ ಹೇಳ್ತೀವಿ. ಸೊ ಗೇಗಳು ಅಂತಂದಾಗ ಈಗ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೆ ಫೆಮಿನೈನ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಅವ್ರು ಬಂದು ಒಬ್ಬ ಮೆನ್ ಜೊತೆ ಸೆಕ್ಷುವಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಅವ್ರನ್ನ ನಾವು ಗೇವ್ ಅಂತ ಹೇಳ್ತೀವಿ. ಅದ್ರಲ್ಲಿ ಕಮರ್ಷಿಯಲ್ಲೂ ಇರ್ತಾರೆ, ಕಾಮನ್ ಅವರು ಇರ್ತಾರೆ.